ಶುರು ಮಾಡಿ. ನಮಸ್ಕಾರ ಅರವಿಂದ್ ಜೊತೆ ಅಣ್ಣ ಅವ್ರಿಗೆ. ನಮ್ಮ ಕೂಡಲ ಸಂಗಮದಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನ ಅಂಗವಾಗಿ ನಮ್ಮ ಪಿರಮಿಡ್ ಧ್ಯಾನಿಗಳು ಒಂದು 3 ದಿನದ ಅತ್ಯಂತ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಮ್ಮನ್ನು ಅವರು ಅತಿಥಿಗಳಾಗಿ ಕರೆದಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ತಾವು ಭಾಗವಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಾನು ತಮ್ಮನ್ನು ಭೇಟಿ ಮಾಡಿ ನಮ್ಮೆಲ್ಲ ಪಿರಮಿಡ್ ಧ್ಯಾನಿಗಳ ಪರವಾಗಿ ತಮ್ಮಿಂದ ಬಸವ ತತ್ವದ ಕುರಿತು, ನಮ್ಮ ಪಿರಮಿಡ್ ಆಧ್ಯಾತ್ಮ ಧ್ಯಾನದ ಕುರಿತು ಒಂದಷ್ಟು ಸಂದೇಶಗಳನ್ನು ಸಂಗ್ರಹಿಸಿ ಅವ್ರ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಬಂದಿದ್ದೇನೆ. ದಯಮಾಡಿ ತಾವು ಸಂದೇಶವನ್ನು ನೀಡಬೇಕು. ಹಾಗೆ ಬಸವ ತತ್ವದ ಕುರಿತು, ಆತ್ಮಜ್ಞಾನದ ಕುರಿತು ಬಸವಣ್ಣನವರು ಏನೆಲ್ಲ ಹೇಳಿದ್ದಾರೆ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಮ್ಮ ಪಿರಮಿಡ್ ಧ್ಯಾನಿಗಳಿಗೆ, ಪಿರಮಿಡ್ ಮಾಸ್ಟರ್ಗಳಿಗೆ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಅದಕ್ಕೂ ಮುಂಚೆ ವೀಕ್ಷಕರೇ, ಪ್ರೇಕ್ಷಕರೇ, ಪಿರಮಿಡ್ ಧ್ಯಾನಿಗಳೇ, ಅರವಿಂದ ಜತ್ತಿಯವರು ಅವರನ್ನು ನಾನು ಇಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಬಯಸ್ತೇನೆ. ಅವರ ಪರಿಚಯ ಯಾರಿಗಿಲ್ಲ ಹೇಳಿ, ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ, ದೇಶ ವಿದೇಶಗಳಲ್ಲಿ ಬಸವ ತತ್ವವನ್ನು ಅವರು ಕಾಯ ವಾಚ ಮನಸ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಈ ತತ್ವದ ಪ್ರಸಾರಕ್ಕಾಗಿ ಅವರು ನಿರಂತರವಾಗಿ ಅಹರ್ನಿಶಿ ದುಡಿದಿದ್ದಾರೆ. ಬಸವ ಸಮಿತಿ ಅಂತ ಹೇಳಿ ಅವರ ತಂದೆಯವರಾದ ಬಿ ಡಿ ಜತ್ತಿಯವರು ಏನೋ ಒಂದು ಸಂಸ್ಥೆಯನ್ನು ಆಗಿನ ಕಾಲದಲ್ಲಿ ಕಟ್ಟಿದರು, ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜದ ಅರ್ಥದಲ್ಲಿ ಬಸವ ತತ್ವದಲ್ಲಿ ಜೀವಿಸ್ತಾ ಇರತಕ್ಕಂಥ ಅರವಿಂದಣ್ಣ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಈ ಕೂಡಲ ಸಂಗಮದ ಈ ಒಂದು ಅದ್ಭುತ ಕಾರ್ಯಕ್ರಮ, ಧ್ಯಾನ ಸಮಾವೇಶ ಏನಿದೆ, ವಚನ ಧ್ಯಾನ ಸಂಗಮ ಏನಿದೆ, ಆ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ಇಲ್ಲಿ ಇರಲಿಕ್ಕೆ ಒಂದೆರಡು ಸಂದೇಶಗಳನ್ನು ನಮಗೆ ತಮ್ಮ ಮಾತುಗಳ ಮೂಲಕ ನೀಡಲಿದ್ದಾರೆ. ಬಸವ ತತ್ವ ಮತ್ತು ಆಧ್ಯಾತ್ಮ ಜ್ಞಾನ ಈ ಕುರಿತು ಅವರು ನೀಡಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡಿದ್ದೇನೆ. ಬಸವ ಸಮಿತಿಯ ಒಂದು ನೇತೃತ್ವದಲ್ಲಿ ಇವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಈ ಕಾರ್ಯವನ್ನು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಗುರುತಿಸಿ ಅವರ ಒಂದು ಕಾರ್ಯವನ್ನು ಹತ್ತಿರದಿಂದ ಗಮನಿಸಿ ಪಿರಮಿಡ್ ಆಧ್ಯಾತ್ಮದ ಒಂದು ಆಂದೋಲನಕ್ಕೆ ಪರಿಪೂರ್ಣವಾಗಿ ಕರಾರುವಕ್ಕಾಗಿ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಈ ತತ್ವ ಸಿದ್ಧಾಂತಗಳು ಇರೋದನ್ನು ಮನಗಂಡು ಬಸವಣ್ಣನವರ ತತ್ವಗಳು ಇಂದಿಗೂ ಕೂಡ ಇಷ್ಟೊಂದು ಜೀವಂತವಾಗಿದೆ. ಅದರ ಒಂದು ಅಂಗವಾಗಿ ಅರವಿಂದ ಜತ್ತಿಯವರನ್ನು ಕೂಡ ಭೇಟಿ ಮಾಡಿ ಇವರಿಬ್ಬರೂ ಸಮಾನ ಮನಸ್ಕತೆಯಿಂದ ಆಧ್ಯಾತ್ಮ ತತ್ವಗಳನ್ನು, ಆಧ್ಯಾತ್ಮ ಚಿಂತನೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಬಸವಣ್ಣವರು ಏನು ಆಗಿನ ಕಾಲಕ್ಕೆ ಹೇಳಿದರು ಆ ಒಂದು ತತ್ವಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಸಮಾನ ಕಾರ್ಯಗಳನ್ನು ಇಬ್ಬರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಇವತ್ತು ಅವರಿಂದ ನಾವು ಈ ಸಂದರ್ಭದಲ್ಲಿ ಕೆಲವು ಸಂದೇಶಗಳನ್ನು ಪಡೆಯೋಣ. ಧನ್ಯವಾದಗಳು. ನಮಸ್ಕಾರ ಅಣ್ಣ. ಬಸವ ತತ್ವ ಮತ್ತು ನಮ್ಮ ವೈಜ್ಞಾನಿಕ ಆಧ್ಯಾತ್ಮ ಇದರ ಕುರಿತು ತಾವು ಒಂದಷ್ಟು ಈ ಒಂದು ವಿಚಾರದ ಮೇಲೆ ಬೆಳಕು ಚೆಲ್ಲಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಣ್ಣ. ಕಟ್ ಮಾಡ್ಬೇಕಾ? ಸಾಕು, ನಂದಾಯ್ತು. ಈಗ ಪೂರ್ತಿ ತಮ್ಮದು. ಅಯ್ಯೋ, ಯಾಕೆ ಅವ್ರನ್ನ ಕೈ ಬಿಡ್ತಾ ಇದ್ದೀರಾ? ಇಲ್ಲ, ನನ್ನ ಇದು ಸಂದರ್ಶನ ಥರ ಆಗೋಗ್ಬಿಡುತ್ತೆ, ಬೇಡ ಅಂತ. ಸ್ವಲ್ಪ ನೀವು ಕೊಡಿ, ಆಮೇಲೆ